ಪರಾಭವ ನಾಮ ಸಂವತ್ಸರದ ಆಷಾಢ ಮಾಸದ ಶುಕ್ಲ ಪಕ್ಷದ ವೃಷಭ ರಾಶಿಯ ಫಲದ ಚಿಂತನೆಗಳು ಹೇಗಿದ್ದಾವೆ ಅನ್ನುವುದರ ಬಗ್ಗೆ ಗಮನಿಸುವುದಾದರೆ, ಕರ್ಮಪತಿಯಾದಂತಹ ಗ್ರಹ ಏಕಾದಶ ಭಾವದಲ್ಲಿ ಕರ್ಮಭಾವದಲ್ಲಿ ರಾಹು ಉದಯ, ಹಾಗೆ ರಾಶ್ಯಾಧಿಪತಿಯಾದಂತಹ ಗ್ರಹ ಚತುರ್ಥ ಭಾವದಲ್ಲಿ, ಷಷ್ಠಾಧಿಪತಿಯಾದಂತಹ ಗ್ರಹ ಚತುರ್ಥ ಭಾವದಲ್ಲಿ, ಲಾಭಾಧಿಪತಿ ಮತ್ತು ಅಷ್ಟಮಾಧಿಪತಿಯಾದಂತಹ ಗ್ರಹ ತೃತೀಯ ಭಾವದಲ್ಲಿ. ಹೊಸತರದ ಯೋಚನೆಗಳಾಗಲಿ ಇದನ್ನು ತಾವು ಎಕ್ಸಿಕ್ಯೂಷನ್ ಮಾಡುವುದು ಅಷ್ಟೊಂದು ಔಚಿತ್ಯ ಅಂತ ಅನ್ನಿಸೋದಿಲ್ಲ. ಕಾರಣ ಗುರುವಿನ ಅನುಕೂಲ ಇಲ್ಲದೇ ಇರುವಂತಹ ಒಂದು ರಾಶಿಯಾಗಿ ಈಗ ಇರುವಂಥದ್ದು. ಹಾಗಾಗಿ ಹೊಸತಾದಂತಹ ಚಿಂತನೆಗಳಿಗೆ ಈ ಸಂದರ್ಭ ಅಷ್ಟೊಂದು ಪೂರಕವಾದಂತಹ ಸ್ಥಿತಿಯಲ್ಲಿ ಇಲ್ಲ. ಯಾವ ಒಂದು ಕೆಲಸ ಕಾರ್ಯಗಳನ್ನು ತಾವುಗಳು ಮಾಡ್ತಾ ಇದ್ದೀರೋ ಅದು ವೃತ್ತಿ ಆಗಿರಬಹುದು, ಉದ್ಯಮ ಆಗಿರಬಹುದು, ಆ ವೃತ್ತಿ ಮತ್ತು ಉದ್ಯಮವನ್ನು ಯಥಾಸ್ಥಿತಿಯಂತೆ ಮುಂದುವರಿಸಿಕೊಂಡು ಹೋಗುವಂಥದ್ದೇನಿದೆ ಅದು ಅತ್ಯಂತ ಶುಭಪ್ರದ ಅಂತ ಅನ್ನಿಸಿಕೊಳ್ತದೆ. ಹಾಗಾಗಿ ಯಾವುದೇ ಹೊಸ ಚಿಂತನೆಗಳು ಬೇಡ, ಹೊಸ ಕೆಲಸಗಳಿಗೆ ಚಾಲನೆಗಳು ಬೇಡ, ಮತ್ತು ಇದ್ದದ್ದನ್ನು ಮುಂದುವರಿಸಿಕೊಂಡು ಹೋಗುವುದರ ಬಗೆಗಿನ ಚಿಂತನೆ ಇರಲಿ. ಅದರಿಂದ ನಿಮಗೆ ಶುಭದಾಯಕವಾದಂತಹ ಫಲಗಳು ಕಾಣಿಸಿಕೊಳ್ತದೆ. ಮತ್ತು ಕೆಲವೊಂದಿಷ್ಟು ಕೆಲಸಗಳು ಅದು ಉದ್ಯಮಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಹಂತದಲ್ಲಿಯ ತನಕ ಗಮಿಸಿ ಅಲ್ಲಿಯೇ ನಿಂತುಕೊಳ್ಳುವಂತಹ ಯೋಗ ಫಲಗಳು. ಕರ್ಮಭಾವದಲ್ಲಿ ಪಾಪಗ್ರಹನ ಉದಯ ಆಗಿರುವುದರಿಂದ ಕರ್ಮ ಪೂರ್ಣತೆಯನ್ನು ಸೂಚನೆ ಮಾಡೋದಿಲ್ಲ, ಕರ್ಮದ ಅಪೂರ್ಣತೆಯ ಸೂಚನೆಯನ್ನು ಮಾಡುತ್ತದೆ. ಅಂತಂದರೆ ನಾವುಗಳು ಯಾವುದೋ ಒಂದು ಸಂಕಲ್ಪಿತ ಕರ್ತವ್ಯದಲ್ಲಿ ಮುನ್ನಡಿತಾ ಇರ್ತೇವೆ. ಆ ಕರ್ತವ್ಯ ಏನಿದೆ ಒಂದು ಹಂತದಲ್ಲಿಯ ತನಕ ಹೋಗಿ ಮತ್ತೆ ಅಲ್ಲಿಗೆ ನಿಂತುಕೊಳ್ಳುವಂತಹ ಯೋಗ ಫಲಗಳು. ಹಾಗಾಗಿ ಸ್ವಲ್ಪ ಕಾನ್ಷಿಯಸ್ ಮೈಂಡ್ನಿಂದ ಕರ್ತವ್ಯದ ಬಗೆಗಿನ ಎಚ್ಚರಿಕೆಯನ್ನು ಇರಿಸಿಕೊಂಡಂತೆ ತಾವುಗಳು ಮುನ್ನಡೆಯುವಂಥದ್ದೇನಿದೆ ಅದು ಸ್ವಲ್ಪ ನಿಮಗೆ ಫಲಪ್ರದವಾಗುವಂತಹ ಯೋಗ ಫಲಗಳು ಕಂಡು ಬರ್ತಾ ಇದೆ. ಇನ್ನು ಮಂಗಳ ಕಾರ್ಯಾದಿಗಳ ಬಗೆಗಿನ ಪ್ರಯತ್ನಗಳಿದ್ರೆ ಅದಕ್ಕೆ ಪೂರಕವಾದಂತಹ ಫಲಗಳು ಅದು ಸ್ವಲ್ಪ ಕಷ್ಟಕರ ಹೇಳುವಂತಹ ಲಕ್ಷಣ. ಭೂ ಖರೀದಿ, ಗೃಹ ನಿರ್ಮಾಣ ಇತ್ಯಾದಿ ಚಿಂತನೆಗಳಿದ್ರೂ ಕೂಡ ಅದಕ್ಕೆ ಸೂಕ್ತವಾದಂತಹ ಪ್ರತಿಸ್ಪಂದನೆಗಳು ಹೇಳುವಂತಹದ್ದು ತಮ್ಮ ಪಾಲಿಗೆ ಲಭ್ಯ ಆಗುವುದರ ಬಗ್ಗೆ ಸ್ವಲ್ಪ ಡೌಟ್ಗಳಿದ್ದಾವೆ. ಹಾಗಾಗಿ ಸ್ವಲ್ಪ ದಿನಗಳ ನಂತರ ಇದರ ಬಗೆಗಿನ ಪ್ರಯತ್ನವನ್ನು ಮಾಡುವಂಥದ್ದು ಔಚಿತ್ಯ ಅಂತ ಅನ್ನಿಸಿಕೊಳ್ತದೆ. ಇನ್ನು ಆರ್ಥಿಕತೆಗೆ ಸಂಬಂಧಪಟ್ಟ ಹಾಗೆ ಬಹಳ ತೊಂದರೆಗಳೇನೂ ಕಾಣುವುದಿಲ್ಲ. ಸಾಮಾನ್ಯವಾಗಿ ಬದುಕಿಗೆ ಏನು ಬೇಕು ಅದು ಪ್ರಾಪ್ತವಾಗುವಂತಹ ಒಂದಷ್ಟು ಸ್ಥಿತಿಗತಿಗಳು ನಿಮ್ಮ ರಾಶಿಯಲ್ಲಿ ಗೋಚರಿಸ್ತಾ ಇರುವಂಥದ್ದು. ಕಲೆ, ಕ್ರೀಡೆ ಇತ್ಯಾದಿ ಕ್ಷೇತ್ರದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡವರಿಗೆ ಒಂದಷ್ಟು ಶುಭ ಅನುಭವಗಳು, ಅರ್ಥಾತ್ ಪ್ರಯತ್ನಕ್ಕೆ ತಕ್ಕ ಫಲಗಳು ಪ್ರಾಪ್ತವಾಗುತ್ತದೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಆದರೆ ನಿಮ್ಮ ಪ್ರಯತ್ನಗಳೇನಿದೆ ಅದು ವಿಫಲ ಯತ್ನ ಅಂತ ಆಗೋದಿಲ್ಲ. ಅಂತಂದರೆ ಒಂದು ಹಂತದ ಒಳ್ಳೆಯ ಅನುಭವಗಳು ಹೇಳುವಂಥದ್ದು ತಮ್ಮ ಪಾಲಿಗೆ ಖಂಡಿತ ಉಂಟು. ತಾವುಗಳು ಪ್ರಯತ್ನ ಮಾಡುತ್ತಿದ್ದೇವೆ, ಅದಕ್ಕೆ ಪೂರಕವಾದಂತಹ ಫಲಗಳು ಅನುಭವಕ್ಕೆ ಬರ್ತಾ ಇಲ್ಲ, ಇದು ಬೇಡ ನಮಗೆ, ನಾವು ಪರ್ಯಾಯವಾದ ದಾರಿಯನ್ನು ನೋಡೋಣ, ಈ ರೀತಿಯ ಯೋಚನೆಗಳು ಖಂಡಿತ ಅವಶ್ಯಕತೆ ಇಲ್ಲ. ಕಲೆಯ ಕ್ಷೇತ್ರ, ಕ್ರೀಡೆಯ ಕ್ಷೇತ್ರ ಈ ಎಲ್ಲ ಕ್ಷೇತ್ರದಲ್ಲಿಯೂ ಕೂಡ ಇದು ಹೇಗೆ ಅಂತಂದರೆ ಮರಳಿ ಪ್ರಯತ್ನಗಳನ್ನು ಮಾಡ್ತಾ ಇರಬೇಕು. ಅಂತಂದರೆ ಅದರಲ್ಲಿ ಕೃಷಿ ಮಾಡಿ ಆಮೇಲೆ ಅದರಲ್ಲಿ ಫಲದ ನಿರೀಕ್ಷೆಯನ್ನು ಮಾಡಬೇಕಾಗ್ತದೆ. ಹಾಗಾಗಿ ಎಲ್ಲದಕ್ಕೂ ಕೂಡ ಒಂದು ಕಾಲವನ್ನು ಇಟ್ಟು ಆಮೇಲೆ ತಾವು ಬದಲಿಸುವುದರ ಬಗ್ಗೆ ಯೋಚನೆ ಮಾಡಬೇಕೇ ಹೊರತು ಅಲ್ಲಿ ಒಂದಷ್ಟು ಕಾಲವನ್ನು ವ್ಯಯ ಮಾಡುವುದಕ್ಕೆ ಪ್ರಯತ್ನ ವ್ಯಯ ಮಾಡದೆ ಫಲದ ಬಗ್ಗೆ ನಿರೀಕ್ಷೆ ಮಾಡಿದರೆ ಅದು ತಪ್ಪಾಗ್ತದೆ. ಹಾಗಾಗಿ ಪ್ರಯತ್ನ ಮತ್ತು ತಮ್ಮದ್ದಾದಂತಹ ಏನು ಕೃಷಿ ಮಾಡುವಂತಹ ಕೆಲಸವನ್ನು ತಾವುಗಳು ಮಾಡ್ತಾನೇ ಇರಬೇಕು. ತನ್ಮೂಲಕವಾಗಿ ಒಂದು ದಿನ ಒಳ್ಳೆಯ ಫಲಗಳು ಹೇಳುವಂಥದ್ದು ಖಂಡಿತ ಪ್ರಾಪ್ತವಾಗುವುದರಲ್ಲಿ ಯಾವುದೇ ರೀತಿಯ ಸಂದೇಹಗಳು ಇರುವುದಿಲ್ಲ. ಹಾಗಾಗಿ ಪ್ರಯತ್ನಗಳನ್ನು ಮುಂದುವರಿಸಿ ತಾವುಗಳು ಮಾಡಬೇಕಾದಂತಹ ಪ್ರಾರ್ಥನೆ ಏನು ಕೇಳಿದರೆ ದುರ್ಗೆಗೆ ಸಂಬಂಧಪಟ್ಟಂತಹ ಪ್ರಾರ್ಥನೆಗಳು,
ಶುಕ್ರನಿಗೆ ಸಂಬಂಧಪಟ್ಟಂತಹ ಪ್ರಾರ್ಥನೆಗಳನ್ನು ತಾವುಗಳು ಮಾಡಬೇಕು. ಲಲಿತಾ ಸಹಸ್ರನಾಮದ ಪಾರಾಯಣ ಪಠಣವನ್ನು ಮಾಡುವುದರಿಂದ ವಿಶೇಷವಾದಂತಹ ಒಂದಷ್ಟು ಧನಾತ್ಮಕ ಅನುಭವಗಳು ನಿಮಗೆ ಅನ್ನಿಸ್ತದೆ. ಇದನ್ನು ಮಾಡಿದ್ರಿಂದ ನನಗೇನಾಯಿತು ಅಂತ ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರ್ತದೆ. ಯಾವಾಗಲೂ ಕೂಡ ಹಾಗೆ ಧಾರ್ಮಿಕತೆ ಹೇಳುವಂಥದ್ದು ಅದು ನಾವು ನಿರೀಕ್ಷಿಸಿದಂತೆ ಅದು ವರ್ಕ್ ಆಗುವುದಲ್ಲ. ಅದು ವರ್ಕ್ ಆಗುವುದಕ್ಕೆ ಒಂದು ದಾರಿಗಳಿದ್ದಾವೆ. ಧಾರ್ಮಿಕತೆ ಹೇಳುವಂಥದ್ದು ಅದು ನಮಗೆ ಫಲಪ್ರದವಾಗಬೇಕು ಅಂತಂದರೆ ಅದಕ್ಕೇ ಆದಂತಹ ಒಂದು ದಾರಿಗಳಿದ್ದಾವೆ. ಆ ದಾರಿಯಲ್ಲಿ ತಾವುಗಳು ಗಮಿಸಬೇಕು. ಹಾಗಿದ್ದಾಗ ಮಾತ್ರ ಧಾರ್ಮಿಕತೆ ಹೇಳುವಂಥದ್ದು ನಮ್ಮ ಅನುಭವಕ್ಕೆ ಬರುವುದಕ್ಕೆ ಸಾಧ್ಯ. ಹಾಗಾಗಿ ವೃಷಭ ರಾಶಿಯವರು ಲಲಿತಾ ಸಹಸ್ರನಾಮವನ್ನು ಪಠನ ಮಾಡಿ ಇದರಿಂದ ಬಹುತೇಕ ಒಂದಷ್ಟು ಧನಾತ್ಮಕವಾದಂತಹ ಅನುಭವಗಳು ನಿಮ್ಮ ಅನುಭವಕ್ಕೆ ಬರುವಂತಹ ಲಕ್ಷಣಗಳು ಕಂಡುಬರ್ತಾ ಇದೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.